ನಿಧಾನವಾಗಿ ಸಿಟಿ ಫ್ರೀಸ್ ಆಗೋದಕ್ಕೆ ಶುರು ಆಗ್ತಿರುತ್ತೆ. ಇಲ್ಲೆಲ್ಲ ಏನ್ ನಡೀತಿದೆ ಅಂತ ಎಲ್ರು ಅರ್ಥ ಮಾಡ್ಕೊಳ್ಳೋ ಅಷ್ಟರಲ್ಲಿ ಮನುಷ್ಯರಿಗೆಲ್ಲ ಒಂದು ದೊಡ್ಡ ಶಾಕ್ ಆದಿರುತ್ತೆ. ಈಗ ನಾವು ಜೀವಂತವಾಗಿರೋದಕ್ಕೆ ಏನ್ ಬೇಕಾದ್ರೂ ಮಾಡ್ತೀವಿ ಅನ್ನೋ ರೀತಿ ಆಗೋದ್ರೆ ಹೇಗಿರುತ್ತೆ? ಹೌದು, ಅಂತದ್ದೇ ಒಂದು ಹಾರರ್ ಅಡ್ವೆಂಚರ್ ಮೂವಿನೇ ನಾವು ಇವತ್ತು ನೋಡ್ತಿರೋದು. ಈ ಮೂವಿ ಹೆಸರು ಗೋಸ್ಟ್ ಬಸ್ಟರ್ಸ್ ಫ್ರೋಜನ್ ಎಂಪೈರ್ ಅಂತ. ಈಗ ತುಂಬಾ ಲೇಟ್ ಮಾಡದೆ ನಮ್ಮ ಮೈನ್ ಸ್ಟೋರಿ ಕಡೆಗೆ ಹೊರಟೋಗೋಣ. ಈ ಕತೆ ಶುರುವಾಗೋದು 1904 ನ್ಯೂಯಾರ್ಕ್ ನಲ್ಲಿ. ಒಂದಷ್ಟು ಜನ ಫೈರ್ ಫೈಟರ್ಸ್ ಗಳು ಒಂದು ರೂಮ್ ಹತ್ರ ಬರ್ತಾರೆ. ಆ ರೂಮ್ ನ ಬಾಗ್ಲನ್ನ ಹೊಡೆದು ಒಳಗಡೆ ಬಂದು ನೋಡಿದ್ರೆ ಅಲ್ಲಿದ್ದಂತ ಜನರೆಲ್ಲರೂ ಫ್ರೀಸ್ ಆಗೋಗಿರ್ತಾರೆ. ಇವರೆಲ್ಲರಿಗೂ ಏನಾಗಿರ್ಬೋದು ಅನ್ನೋ ಒಂದು ಸಣ್ಣ ಐಡಿಯಾ ಕೂಡ ಇವರಿಗೆ ಇರೋದಿಲ್ಲ. ಅದೇ ಜಾಗದಲ್ಲಿ ಒಬ್ಳು ಲೇಡಿ ಆರ್ಬ್ ಅನ್ನೋ ಒಂದು ವಸ್ತುನ ಹಿಡ್ಕೊಂಡು ಕುಂತಿರ್ತಾಳೆ. ಇವಳಿಗೆ ಎಚ್ಚರ ಆದಾಗ್ಲೇ ನಮ್ಗೆ ಗೊತ್ತಾಗೋದು ಇವಳ ಕೈಯಲ್ಲಿರುವಂತ ಆರ್ಬ್ ನ ಒಳಗಡೆ ಒಂದು ಡೀಮನ್ ಅನ್ನ ಬಂಧಿಸಿದ್ದಾರೆ ಅಂತ. ನಂತರ ಸೀನ್ ಇಲ್ಲಿಂದ ಪ್ರೆಸೆಂಟ್ ಆಗಿ ಅಂದ್ರೆ 2024ಕ್ಕೆ ಬರುತ್ತೆ. ಇಲ್ಲಿ ಗೋಸ್ಟ್ ಬಸ್ಟರ್ಸ್ ಅನ್ನೋ ಒಂದು ಟೀಮ್ ನವರು ಕಾರ್ ನಲ್ಲಿ ತುಂಬಾ ಸ್ಪೀಡ್ ಆಗಿ ಹೋಗ್ತಿರ್ತಾರೆ. ಈ ಕಾರ್ ನಲ್ಲಿ ತಂದೆ ಆಗಿರುವಂತಹ ಗ್ಯಾರಿ, ಮಗಳಾಗಿರುವಂತಹ ಫೀಬಿ, ಮಗ ಟ್ರೇವರ್ ಹಾಗೆ ತಾಯಿ ಆಗಿರುವಂತಹ ಕ್ಯಾಲಿ ಇರ್ತಾರೆ. ಏನಕ್ಕೆ ಇವರೆಲ್ಲರೂ ಇಷ್ಟೊಂದು ಸ್ಪೀಡ್ ಆಗಿ ಹೋಗ್ತಿರೋದು ಅಂತಂದ್ರೆ ಸಿಟಿಲಿ ಒಂದು ಗೋಸ್ಟ್ ಓಡಾಡ್ತಿರುತ್ತೆ. ಅದನ್ನ ಹಿಡಿಯೋದಕ್ಕೆ ಅಂತ ಇವರೆಲ್ಲರೂ ಹೋಗ್ತಿರ್ತಾರೆ. ಯಾಕೆ ಅಂತಂದ್ರೆ ಇವರೆಲ್ಲರಿಗೂ ಗೌರ್ಮೆಂಟ್ ಇಂದಾನೆ ಪರ್ಮಿಷನ್ ಇರುತ್ತೆ ಗೋಸ್ಟ್ ಗಳನ್ನ ಹಿಡಿಯೋದಕ್ಕೆ. ನಂತರ ಫೀಬಿ ಕಾರಿಂದ ಹೊರಗಡೆ ಬಂದು ಪ್ರೋಟೋನ್ ಪ್ಯಾಕ್ ಅನ್ನೋ ಒಂದು ವೆಪನ್ ನಿಂದ ಆ ಗೋಸ್ಟ್ ಅನ್ನ ಹಿಡಿಯೋದಕ್ಕೆ ಪ್ರಯತ್ನ ಪಡ್ತಿರ್ತಾಳೆ. ಆಗ ಡ್ರೈವರ್ ಕೂಡ ಒಂದು ರಿಮೋಟ್ ಕಂಟ್ರೋಲ್ ಕಾರ್ ಅನ್ನ ಆ ಗೋಸ್ಟ್ ಹತ್ರ ಕಳಿಸ್ತಿರ್ತಾನೆ ಆ ಕಾರ್ನ ಒಳಗಡೆ ಅದನ್ನ ಬಂದಿ ಮಾಡೋದಕ್ಕೆ ಅಂತ. ಆದ್ರೆ ಅದು ಅಲ್ಲಿಂದ ಮೇಲೆ ಹೊಟ್ಟೋಗುತ್ತೆ. ಆಗ ಕ್ಯಾಲಿ ಒಂದು ಡ್ರೋನ್ ಅನ್ನ ತಗೊಂಡ್ ಬಂದು ಸಕ್ಸಸ್ಫುಲ್ ಆಗಿ ಆ ಗೋಸ್ಟ್ ಅನ್ನ ಹಿಡಿತಾಳೆ. ಆದ್ರಷ್ಟೊತ್ತಿಗೆ ಗ್ಯಾರಿಯ ಕಾರಿನ ಕಂಟ್ರೋಲ್ ತಪ್ಪೋಗುತ್ತೆ. ಆದ್ರಿಂದ ಕಾರನ್ನ ಕಂಟ್ರೋಲ್ ಮಾಡೋದಕ್ಕೋಗಿ ರೋಡ್ ಸೈಡ್ ಅಲ್ಲಿ ಇದ್ದಂತ ಸೈಕಲ್ ಗಳ ಮೇಲೆ ಕಾರನ್ನ ಹತ್ತಿಸ್ಬಿಡ್ತಾರೆ. ನಂತರ ಟಿವಿಲಿ ತೋರಿಸ್ತಿರ್ತಾರೆ ಗೋಸ್ಟ್ ಬಸ್ಟರ್ಸ್ ಗಳಿಂದ ಸಿಟಿಲಿ ಎಷ್ಟು ನಷ್ಟ ಆಗಿದೆ ಅಂತ. ಆದ್ರಿಂದ ಈ ಸಿಟಿಯ ಮೇಯರ್ ಇವ್ರು 4 ಜನರನ್ನ ಕೇಳ್ತಿರ್ತಾರೆ, ಈ ರೀತಿ ಎಲ್ಲ ಮಾಡಿದಿರಲ್ಲ, ಆ ನಷ್ಟನ ಯಾರೀಗ ತುಂಬಿಕೊಡೋದು ಅಂತ. ಹೇಳ್ಬೇಕು ಅಂತಂದ್ರೆ ಮೇಯರ್ಗೆ ಗೋಸ್ಟ್ ಬಸ್ಟರ್ಸ್ ಗಳಂದ್ರೆ ಸ್ವಲ್ಪನೂ ಕೂಡ ಇಷ್ಟ ಇರೋದಿಲ್ಲ. ಹೀಗೆ ಇವರು ಮಾತಾಡ್ತಿರ್ಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ ಫೀಬಿಗೆ ಇನ್ನು 15 ವರ್ಷ ಅಷ್ಟೇ ಅಂತ. ಆದ್ರಿಂದ ಇವಳು ಇನ್ನು ಮೈನರ್. ಈ ತರ ದೊಡ್ಡವ್ರು ಮಾಡುವಂತ ಕೆಲಸನೆಲ್ಲ ಮಾಡೋ ಹಾಗಿಲ್ಲ. ಇನ್ ಮುಂದೆ ಇವಳು ಗೋಸ್ಟ್ ಬಸ್ಟರ್ಸ್ ನ ಟೀಮ್ ನಲ್ಲಿ ಇರಬಾರ್ದು ಅಂತ ಮೇಯರ್ ಹೇಳ್ತಾನೆ. ಗ್ಯಾರಿ ಅವರನ್ನ ಕನ್ವಿನ್ಸ್ ಮಾಡ್ತಿರ್ಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ ಇವನು ಫೀಬಿ ಹಾಗೆ ಟ್ರೇವರ್ಗೆ 2ನೇ ತಂದೆ ಅಂತ. ಸರಿ ಅಂತ ಹೇಳಿ ಇವರೆಲ್ಲರೂ ಇವರು ವಾಸ ಮಾಡ್ತಿರುವಂತ ಫೈರ್ ಹೌಸ್ ಗೆ ಬರ್ತಾರೆ. ಮೇಯರ್ ವಾರ್ನಿಂಗ್ ಕೊಟ್ಟಿರೋದ್ರಿಂದ ಕ್ಯಾಲಿ ಹಾಗೆ ಗ್ಯಾರಿ ಕೂಡ ಇವಳಿಗೆ ಹೇಳ್ತಿರ್ತಾರೆ, ನೀನು 18 ವರ್ಷ ಆಗೋವರೆಗೂ ನಿನ್ನ ಲೈಫ್ ಅನ್ನ ಎಂಜಾಯ್ ಮಾಡು, ಆಮೇಲೆ ಬೇಕಾದ್ರೆ ನೀನು ಗೋಸ್ಟ್ ಬಸ್ಟರ್ ಟೀಮ್ ಗೆ ಬರ್ಬೋದು ಅಂತ. ಆದ್ರೆ ಇವಳು ಮಾತ್ರ ಒಪ್ಕೊಳ್ಳೋದಕ್ಕೆ ರೆಡಿನೇ ಆಗಿರೋದಿಲ್ಲ. ನಾನು ಕೂಡ ನಿಮ್ ಟೀಮ್ ನಲ್ಲಿ ಇರ್ಲೇಬೇಕು ಅಂತ ಹೇಳ್ತಿರ್ತಾಳೆ. ಆದ್ರೆ ಇವಳ ತಂದೆ ತಾಯಿಯ ಮಾತನ್ನ ಕೇಳ್ತಿ ಇವಳಿಗೆ ಬೇರೆ ದಾರಿನೂ ಕೂಡ ಇರೋದಿಲ್ಲ. ನಂತರ ಇವರಿಬ್ರು ಸಪರೇಟ್ ಆಗಿ ಇರ್ಬೇಕಾದ್ರೆ ಕ್ಯಾಲಿ ಇವನಿಗೆ ಹೇಳ್ತಿರ್ತಾಳೆ, ನೀನು ಮಕ್ಳ ಹತ್ರ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಮಾತಾಡ್ಬೇಕು, ಅವರನ್ನ ಜಾಸ್ತಿ ಫ್ರೀ ಆಗಿ ಬಿಡ್ಬೇಡ ಅಂತ. ಅದು ಇವನಿಗೆ ಇಷ್ಟ ಇಲ್ದೇ ಇದ್ರು ಕೂಡ ಕ್ಯಾಲಿ ಹೇಳ್ತಿರೋದ್ರಿಂದ ಸರಿ ಅಂತ ಹೇಳಿ ಒಪ್ಕೋತಾನೆ. ನಂತರ ಇವರು ಹಿಡಿದಿದ್ರಲ್ಲ ಗೋಸ್ಟ್ ನ, ಅದನ್ನ ಅಲ್ಲೇ ಇದ್ದಂತ ಕಂಟೈನ್ಮೆಂಟ್ ಯೂನಿಟ್ ನ ಮಷಿನ್ ಒಳಗಡೆ ಹಾಕ್ತಾರೆ. ಅಂದ್ರೆ ಈ ಗೋಡೆಯ ಹಿಂದೆ ಬರೀ ಗೋಸ್ಟ್ ಗಳೇ ಇದಾವೆ ಅಂತ. ಮುಂದಿನ ಸೀನ್ ನಲ್ಲಿ ರೇ ಅನ್ನೋ ಒಬ್ಬ ವ್ಯಕ್ತಿ ಹಾಗೆ ಲೋಗನ್ ಅನ್ನೋ ಒಬ್ಬ ಸಣ್ಣ ಹುಡುಗನ್ನ ತೋರಿಸ್ತಾರೆ. ಇವರಿಬ್ರು ಯೂಟ್ಯೂಬ್ ಗೋಸ್ಕರ ವಿಡಿಯೋನ ಮಾಡ್ತಿರ್ತಾರೆ. ನಾವು ಗೋಸ್ಟ್ ಗಳ ಜೊತೆ ಹಾಗೆ ಆತ್ಮಗಳ ಜೊತೆ ಮಾತಾಡ್ತೀವಿ ಅಂತ. ಯಾಕೆಂತಂದ್ರೆ ರೇ ಮೊದಲು ಒಬ್ಬ ಗೋಸ್ಟ್ ಬಸ್ಟರ್ ಆಗಿದ್ದ. ಹಾಗೆ ಇವನು ಆಂಟಿಕ್ ಐಟಮ್ಸ್ ಗಳ ಒಂದು ಶಾಪ್ ಅನ್ನು ಕೂಡ ಇಟ್ಕೊಂಡಿರ್ತಾನೆ. ಅದೇ ಸಮಯಕ್ಕೆ ಅಲ್ಲಿಗೆ ಫೀಬಿ ಲೋಗನ್ ನ ಮೀಟ್ ಮಾಡೋದಕ್ಕೆ ಅಂತ ಬರ್ತಾಳೆ. ಯಾಕೆಂತಂದ್ರೆ ಇವರಿಬ್ರು ಫ್ರೆಂಡ್ಸ್ ಗಳು. ಇದೇ ಜಾಗದಲ್ಲಿ ನಮ್ಗೆ ಸಣ್ಣ ಸಣ್ಣ ಗೋಸ್ಟ್ ಗಳು ಕೂಡ ಕಾಣಿಸ್ತವೆ. ಅದೇ ಸಮಯಕ್ಕೆ ಒಂದಷ್ಟು ಆಂಟಿಕ್ ವಸ್ತುಗಳನ್ನ ಮಾರೋದಕ್ಕೆ ಅಂತ ನದೀಮ್ ಅನ್ನೋ ಒಬ್ಬ ವ್ಯಕ್ತಿ ರೇ ಹತ್ರ ಬರ್ತಾನೆ. ನಂತರ ಇವನು ಆ ವಸ್ತುಗಳನ್ನ ನೋಡ್ತಿರ್ಬೇಕಾದ್ರೆ ಅದ್ರೊಳಗಡೆ ಒಂದು ಆರ್ಬ್ ಕೂಡ ಇವನಿಗೆ ಕಾಣಿಸುತ್ತೆ. ಈ ವಸ್ತು ಬೇರೆ ಯಾವ್ದು ಅಲ್ಲ, ಮೂವಿಯ ಮೊದಲ ಸೀನ್ ನಲ್ಲಿ ಒಬ್ಳು ಲೇಡಿ ಹಿಡ್ಕೊಂಡಿದ್ಲಲ್ಲ ಆರ್ಬ್ ಅನ್ನೋ ಒಂದು ವಸ್ತುನ, ಅದೇ ಆರ್ಬ್ ಇದು. ಇದ್ರ ಮೇಲೆ ಇವನಿಗೆ ಡೌಟ್ ಬಂದು ಇದ್ರೊಳಗಡೆ ಏನಾದ್ರೂ ಗೋಸ್ಟ್ ಇರ್ಬೋದಂತ ಚೆಕ್ ಮಾಡ್ತಿರ್ಬೇಕಾದ್ರೆ ತುಂಬಾ ಸ್ಟ್ರಾಂಗ್ ಆಗಿರುವಂತ ಸಿಗ್ನಲ್ಸ್ ಗಳು ಇವನಿಗೆ ಸಿಗ್ತಿರ್ತವೆ. ಹಾಗೆ ಎಲ್ಲಾ ಜಾಗನು ಫ್ರೀಸ್ ಆಗ್ತಾ ಫೈರ್ ಹೌಸ್ ನಲ್ಲಿ ಇದೆಯಲ್ಲ ಕಂಟೈನ್ಮೆಂಟ್ ಯೂನಿಟ್ ಅದು ಸ್ವಲ್ಪ ಕ್ರ್ಯಾಕ್ ಆಗಿ ಹೋಗುತ್ತೆ. ಇದನ್ನೆಲ್ಲ ನೋಡಿ ಈ ಆರ್ಬ್ ನನ್ಗೆ ಬೇಕು ಅಂತ ರೇ ಅವನಿಗೆ ದುಡ್ಡನ್ನ ಕೊಡ್ತಾನೆ. ದುಡ್ಡು ಸಿಕ್ತು ಅಂತ ನದೀಮ್ ಕೂಡ ನಗ್ನಾಗ್ತಾನೆ ಅಲ್ಲಿಂದ ಹೊಟ್ಟೋಗ್ತಾನೆ. ಈ ಕಡೆ ಕಂಟೈನ್ಮೆಂಟ್ ಯೂನಿಟ್ ನ ಗೋಡೆ ಕ್ರ್ಯಾಕ್ ಆಗಿರುತ್ತಲ್ಲ ಅದನ್ನ ಕ್ಯಾರಿ ಗೋಸ್ಟ್ ಬಸ್ಟರ್ಸ್ ಏಜೆನ್ಸಿಯ ಹೆಡ್ ಆಫೀಸರ್ ಆಗಿರುವಂತ ಜೆನ್ನಿಗೆ ಹೇಳ್ತಿರ್ತಾನೆ. ಇವಳು ಕೂಡ ಅದನ್ನ ನೋಡಿ ನಾನು ಇಂಜಿನಿಯರ್ಸ್ ಗಳನ್ನ ಕರೆಸ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಇವನು ಕೂಡ ಸರಿ ಅಂತ ಹೇಳಿ ಒಪ್ಕೋತಾನೆ. ನಂತರ ಟ್ರೆವರ್ ನ ರೂಮ್ ನ ಮೇಲೆ ಏನೋ ಇದೆ ಅಂತ ಇವನಿಗೆ ಅನ್ನಿಸ್ತಿರುತ್ತೆ. ಆದ್ರಿಂದ ಮೇಲೆ ಬಂದು ನೋಡ್ತಾನೆ ಇದೊಂದು ಸ್ಟೋರ್ ರೂಮ್. ಇದೇ ಜಾಗದಲ್ಲಿ ಸ್ನಾಕ್ಸ್ ಕವರ್ ಗಳ ಮಧ್ಯದಲ್ಲಿ ಒಂದು ವಿಚಿತ್ರವಾಗಿರೋ ಸೌಂಡ್ ಬರ್ತಿರುತ್ತೆ. ಏನಿರ್ಬೋದು ಅಂತ ಇವನು ನೋಡಿದ್ರೆ ಅಲ್ಲಿದ್ದಂತ ಒಂದು ಗೋಸ್ಟ್ ಇವನನ್ನ ಎದುರಿಸಿ ಅಲ್ಲಿಂದ ಓಡೊಂಟೋಗುತ್ತೆ. ಮುಂದಿನ ಸೀನ್ ಅಲ್ಲಿ ಸಿಟಿಲಿ ಒಂದು ಗೋಸ್ಟ್ ಓಡಾಡ್ತಿದೆ ಅಂತ ಇವರಿಗೆ ಅಲರ್ಟ್ ಬರುತ್ತೆ. ಆದ್ರೆ ಈ ಸಲ ಇವರು ಫೀಬಿನ ಕರ್ಕೊಂಡು ಹೋಗದೆ ಅಲ್ಲೇ ಬಿಟ್ಟು ಹೊಟ್ಟೋಗ್ತಾರೆ. ಈ ಕಡೆ ರೇ ಕೂಡ ಆರ್ಬನ್ನ ನೋಡ್ತಾ ತುಂಬಾನೇ ಯೋಚನೆ ಮಾಡ್ತಿರ್ತಾನೆ ಇದ್ರೊಳಗಡೆ ಅಂತದ್ದು ಏನಿರ್ಬೋದು ಅಂತ. ಫೀಬಿಗೆ ಮನೇಲಿ ಒಬ್ಳೆ ಇದ್ದು ತುಂಬಾ ಬೋರ್ ಆಗಿ ಪಾರ್ಕ್ ಗೆ ಬರ್ತಾಳೆ ಚೆಸ್ ಆಡ್ತಾ ಪ್ರಾಕ್ಟೀಸ್ ಮಾಡೋಣ ಅಂತ. ಆದ್ರೆ ಕಣ್ಣಿಗೆ ಕಾಣಿದ
ಕಾಣ್ದಿರೋಂತವ್ರು ಯಾರೋ ಇವಳ ಜೊತೆ ಚೆಸ್ ಆಡೋದಕ್ಕೆ ಶುರು ಮಾಡ್ತಾರೆ. ಆಗ್ಲೇ ನಮ್ಗೆ ಗೊತ್ತಾಗೋದು ಇದೊಂದು ಹುಡುಗಿಯ ಆತ್ಮ ಅಂತ. ಫೀಬಿ ಅವಳನ್ನ ನೋಡಿ ಹೆದರ್ಕೊಳ್ಳೋದಕ್ ಹೋಗೋದಿಲ್ಲ. ಯಾಕೆಂತಂದ್ರೆ ಇಷ್ಟೊತ್ತಿಗೆ ಇವಳು ತುಂಬಾ ಗೋಸ್ಟ್ ಗಳನ್ನ ನೋಡ್ಬಿಟ್ಟಿರ್ತಾಳೆ. ಈ ಹುಡುಗಿ ಆತ್ಮದ ಹೆಸರು ಮೆಲಡಿ ಅಂತ. ಹೀಗೆ ಇವಳು ಚೆಸ್ ಆಡ್ತಿರ್ಬೇಕಾದ್ರೆ ಹೇಳ್ತಾ ಹೋಗ್ತಾಳೆ, ನಾನು ಹಾಗೆ ನನ್ನ ಫ್ಯಾಮಿಲಿಯವರು ಒಂದು ಫೈರ್ ಆಕ್ಸಿಡೆಂಟ್ ನಲ್ಲಿ ಸತ್ತೋದ್ವಿ. ನನ್ನ ಫ್ಯಾಮಿಲಿಯವರೆಲ್ಲ ಸ್ವರ್ಗಕ್ಕೆ ಹೊಟ್ಟೋದ್ರು, ಆದ್ರೆ ನಾನ್ ಮಾತ್ರ ಪ್ರೇತಾತ್ಮ ಆಗಿ ಇದೇ ಭೂಮಿಲಿ ಉಳ್ಕೋಬಿಟ್ಟೆ ಅಂತ. ಹೀಗೆ ಮಾತಾಡ್ತಾ ಮಾತಾಡ್ತಾ ಇವರಿಬ್ಬರ ಮಧ್ಯೆ ಒಂದು ಫ್ರೆಂಡ್ಶಿಪ್ ಬೆಳೆಯುತ್ತೆ. ನಂತರ ಗೇಮ್ ಆಡಿ ಮುಗಿಸ್ತಿದ್ದಂಗೆನೆ ಮೆಲಡಿ ಅಲ್ಲಿಂದ ಹೊಟ್ಟೋಗ್ತಾಳೆ. ನಂತರ ಫೈರ್ ಹೌಸ್ ಗೆ ಲಾರ್ಸ್ ಅನ್ನೋ ಒಬ್ಬ ಇಂಜಿನಿಯರ್ ಬರ್ತಾನೆ, ಕ್ರಾಕ್ ಆಗಿರುವಂತ ಕಂಟೈನ್ಮೆಂಟ್ ಯೂನಿಟ್ ಅನ್ನ ಚೆಕ್ ಮಾಡೋದಕ್ಕೆ ಅಂತ. ಅದನ್ನ ಚೆಕ್ ಮಾಡಿ ನೋಡಿದ್ರೆ ಒಳಗಡೆ ಇರುವಂತ ಆತ್ಮಗಳೆಲ್ಲ ಹೊರಗಡೆ ಬರೋದಕ್ಕೆ ಪ್ರಯತ್ನ ಪಡ್ತಿರ್ತವೆ. ಆಕ್ಚುಲಿ ಕಂಟೈನ್ಮೆಂಟ್ ಯೂನಿಟ್ ನಲ್ಲಿ 1984ರಿಂದನೂ ಗೋಸ್ಟ್ ಗಳನ್ನ ತುಂಬತಾನೆ ಇದಾರೆ. ಇದರಿಂದ ಕಂಟೈನ್ಮೆಂಟ್ ಯೂನಿಟ್ ಫುಲ್ ಆಗೋಗಿರುತ್ತೆ. ಆಗ ಗೋಸ್ಟ್ ಬಸ್ಟರ್ಸ್ ಏಜೆನ್ಸಿಯ ಮತ್ತೊಬ್ಬ ಹೆಡ್ ಆಗಿರುವಂತ ವಿನ್ಸ್ಟನ್ ಹೇಳ್ತಾನೆ, ಫೈರ್ ಹೌಸ್ ಅಂದ್ರೆ ಈ ಮನೆ ಬರೀ ಗೋಸ್ಟ್ ಗಳನ್ನ ಕೂಡಾಕಂತ ಒಂದು ಜಾಗ ಅಲ್ಲ, ಇದು ಆತ್ಮಗಳ ಪ್ರಪಂಚಕ್ಕೆ ಒಂದು ಗೇಟ್ ಇದ್ದಂಗೆ ಅಂತ. ಆದ್ರಿಂದ ಈ ಮನೆನ ಕಾಪಾಡಬೇಕು ಅಂತ ಈಗಾಗ್ಲೇ ಮತ್ತೊಂದು ಜಾಗದಲ್ಲಿ ಕಂಟೈನ್ಮೆಂಟ್ ಯೂನಿಟ್ ಅನ್ನ ಇವರು ರೆಡಿ ಮಾಡಿರ್ತಾರೆ. ನಂತರ ವಿನ್ಸ್ಟನ್ ಎಲ್ಲಾರನ್ನೂ ಇಲ್ಲಿಗೆ ಕರ್ಕೊಂಡು ಬರ್ತಾನೆ. ಇವರು ಈ ಜಾಗನ ಪ್ಯಾರಾನಾರ್ಮಲ್ ಆಕ್ಟಿವಿಟಿ ರಿಸರ್ಚ್ ಸೆಂಟರ್ ಅಂತ ಕರೀತಾರೆ. ಇದೇ ಜಾಗದಲ್ಲಿ ಟ್ರೆವರ್ ನ ಫ್ರೆಂಡ್ ಆಗಿರುವಂತ ಲಕ್ಕಿ ಕೂಡ ಇರ್ತಾಳೆ. ಈ ಜಾಗದಲ್ಲಿ ಇವರು ಇಟ್ಟಿರುವಂತ ಪ್ರತಿಯೊಂದು ವಸ್ತುಲು ಕೂಡ ಒಂದೊಂದು ಆತ್ಮಗಳು ಇರ್ತವೆ. ಆ ವಸ್ತುಗಳನ್ನ ಇವ್ರ ಹತ್ರ ಇರುವಂತ ಸೋಲ್ ಎಕ್ಸ್ಟ್ರಾಕ್ಷನ್ ಮಷಿನ್ ಗೆ ಹಾಕಿ ಆತ್ಮಗಳನ್ನ ಆ ವಸ್ತುಗಳಿಂದ ಹೊರಗಡೆ ತೆಗೆದು ಈಗ ಇವರು ತಯಾರು ಮಾಡಿರುವಂತ ದೊಡ್ಡ ದೊಡ್ಡ ಕಂಟೈನ್ಮೆಂಟ್ ಯೂನಿಟ್ ಒಳಗಡೆ ಹಾಕ್ತಿರ್ತಾರೆ. ಅದೇ ಸಮಯಕ್ಕೆ ಈ ಜಾಗಕ್ಕೆ ರೇ ಕೂಡ ಬರ್ತಾನೆ. ಅಷ್ಟೇ ಅಲ್ಲದೆ ಈ ಜಾಗದಲ್ಲಿ ಒಂದೊಂದು ಗೋಸ್ಟ್ ಗಳಿಗೆ ಸೆಪರೇಟ್ ಆಗಿರುವಂತ ರೂಮ್ ಅನ್ನ ಕೊಟ್ಟಿರ್ತಾರೆ. ಆದ್ರೆ ಇವುಗಳು ಇಲ್ಲಿಂದ ಹೊರಗಡೆ ಬರೋದಕ್ಕಾಗೋದಿಲ್ಲ. ಯಾಕೆಂತಂದ್ರೆ ಈ ರೂಮ್ ಗಳ ಸುತ್ತ ಪ್ರೋಟಾನ್ ಶೀಲ್ಡ್ ಅನ್ನೋ ಒಂದಷ್ಟು ಬ್ಯಾರಿಯರ್ಸ್ ಗಳನ್ನ ಹಾಕಿರ್ತಾರೆ. ಹಾಗೆ ಇದೇ ಜಾಗದಲ್ಲಿ ನಮ್ಗೆ ಪೊಸೆಸಿವ್ ಅನ್ನೋ ಒಂದು ತುಂಬಾನೇ ಡೇಂಜರಸ್ ಆಗಿರೋ ಗೋಸ್ಟ್ ಅನ್ನ ತೋರಿಸ್ತಾರೆ. ಇದು ಯಾವುದೇ ವಸ್ತುಗಳ ಒಳಗಡೆ ಹೋಗಿ ಅದರ ಸಂಪೂರ್ಣವಾದಂತ ಕಂಟ್ರೋಲ್ ಅನ್ನ ತಗೋಬಹುದು. ನಂತರ ಫೀಬಿ ತುಂಬಾನೇ ಬೇಜಾರ್ ಮಾಡ್ಕೊಂಡಿರ್ತಾಳೆ, ನನ್ನ ಟೀಮ್ ಇಂದ ತೆಗ್ದಾಕ್ಬಿಟ್ರಲ್ಲ ಅಂತ. ಆದ್ರಿಂದ ಮನೆಗ್ ಬಂದ್ಮೇಲೆ ಗ್ಯಾರಿ ಅವಳಿಗೆ ಸಮಾಧಾನ ಮಾಡ್ತಿರ್ತಾನೆ, ನೀನ್ ಬರೀ 2 ವರ್ಷ ವೆಯ್ಟ್ ಮಾಡ್ಬೇಕು ಅಷ್ಟೇ, ಅದಾದ್ಮೇಲೆ ನಿನ್ಗೆ 18 ವರ್ಷ ಆಗುತ್ತೆ, ನಿನ್ನ ಯಾರು ಏನು ಕೇಳೋದಿಲ್ಲ, ನಿನ್ಗೆ ಇಷ್ಟ ಬಂದಿದ್ದನ್ನ ಮಾಡ್ಬೋದು ಅಂತ. ಹೀಗೆ ಇವರಿಬ್ರು ಮಾತಾಡ್ತಿರ್ಬೇಕಾದ್ರೆ ಇಲ್ಲೇ ನಮ್ಗೆ ಗೊತ್ತಾಗುತ್ತೆ ಇದುವರೆಗೂ ಫೀಬಿ ಒಂದ್ಸಲಿನೂ ಗ್ಯಾರಿನ ಡ್ಯಾಡಿ ಅಂತ ಕರೆದಿಲ್ಲ ಅಂತ. ಅದೇ ಸಮಯಕ್ಕೆ ಸಿಟಿಲಿ ಗೋಸ್ಟ್ ಗಳು ಓಡಾಡ್ತಿದಾವೆ ಅನ್ನೋ ಅಲಾರಾಮ್ ಬಂದಿದ ತಕ್ಷಣ ಫೀಬಿನ ಇಲ್ಲೇ ಬಿಟ್ಟು ಉಳಿದ 3 ಜನ ಹೋಗ್ತಾರೆ. ಅದೇ ಸಮಯಕ್ಕೆ ಮತ್ತೊಂದು ಕಾಲ್ ಬರುತ್ತೆ, ನಮ್ಮ ರೆಸ್ಟೋರೆಂಟ್ ನಲ್ಲಿ ಒಂದು ಗೋಸ್ಟ್ ಇದೆ, ಅದನ್ನ ಎಳ್ಕೊಂಡು ಹೋಗಿ ಬನ್ನಿ ಅಂತ. ಆದ್ರಿಂದ ಇವಳು ಲೋಗನ್ನ ಜೊತೆ ಸೇರಿ ರೆಡಿ ಆಗ್ತಿರ್ತಾಳೆ ಆ ಗೋಸ್ಟ್ ಅನ್ನ ಹಿಡ್ಕೊ ಬರ್ಬೇಕು ಅಂತ. ಈ ಕಡೆ ಒಂದು ಡಾಲ್ ಅನ್ನ ಎಕ್ಸ್ಟ್ರಾಕ್ಷನ್ ಮಷಿನ್ ನ ಒಳಗಡೆ ಹಾಕಿ ಅದ್ರ ಒಳಗಡೆ ಇದ್ದಂತ ಆತ್ಮನ ಲಾರ್ಸ್ ಹಾಗೆ ಲಕ್ಕಿ ಹೊರಗಡೆ ತೆಗಿತಿರ್ತಾರೆ. ನಂತರ ಇವರು ಆರ್ಬಲ್ ಏನಿದೆ ಅಂತ ಚೆಕ್ ಮಾಡೋದಕ್ಕೆ ಎತ್ಕೋತಾರೆ. ಯಾಕೆಂತಂದ್ರೆ ರೇ ಇವರಿಗೆ ಕೊಟ್ಬಿಟ್ಟು ಹೋಗಿರ್ತಾನೆ, ಇದ್ರೊಳಗಡೆ ಏನಿದೆ ಚೆಕ್ ಮಾಡಿ ಅಂತ. ಇವರು ಕೂಡ ಇದ್ರೊಳಗಡೆ ಏನಾದ್ರೂ ಆತ್ಮ ಇದ್ರೆ ತೆಗಿಬೇಕು ಅಂತ ಮಷಿನ್ ಒಳಗಡೆ ಇಡ್ತಿದ್ದಂಗೆನೆ ಇದು ತುಂಬಾನೇ ವಿಚಿತ್ರವಾಗಿ ಬಿಹೇವ್ ಮಾಡೋದಕ್ಕೆ ಶುರು ಮಾಡುತ್ತೆ. ನಂತರ ಇದು ಸ್ವಲ್ಪ ಓಪನ್ ಆಗ್ತಿದ್ದಂಗೆನೆ ಆ ಜಾಗದಲ್ಲಿದ್ದಂತ ಎಲೆಕ್ಟ್ರಿಸಿಟಿ ಎಲ್ಲ ಹೊಟ್ಟೋಗುತ್ತೆ. ಇದರಿಂದ ಪ್ರೋಟಾನ್ ಶೀಲ್ಡ್ ಗಳನ್ನ ಹಾಕಿರ್ತಾರಲ್ಲ ಗೋಸ್ಟ್ ಗಳು ಹೊರಗಡೆ ಬರಬಾರ್ದು ಅಂತ, ಅದು ಕೂಡ ಆಫ್ ಆಗೋಗುತ್ತೆ. ಇನ್ನೇನು ಆ ಗೋಸ್ಟ್ ಗಳು ಹೊರಗಡೆ ಬರ್ಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಲಾರ್ಸ್ ಎಲೆಕ್ಟ್ರಿಸಿಟಿನ ಆನ್ ಮಾಡ್ಬಿಡ್ತಾನೆ. ಸರಿ ಅಂತ ಹೇಳಿ ಇವನು ಆರ್ಬನ್ ಎತ್ಕೊಳ್ಳೋದಕ್ಕೆ ಹೋದಾಗ ಇವನ ಕೈ ಸಂಪೂರ್ಣವಾಗಿ ಫ್ರೀಸ್ ಆಗೋಗುತ್ತೆ. ಈ ಕಡೆ ಇವರಿಬ್ರು ಗೋಸ್ಟ್ ನ ಹಿಡಿಬೇಕು ಅಂತ ಒಂದು ರೆಸ್ಟೋರೆಂಟ್ ಗೆ ಬರ್ತಾರೆ. ಅಲ್ಲಿ ನೋಡಿದ್ರೆ ಇರೋದು ಬೇರೆ ಯಾರು ಅಲ್ಲ, ಅದು ಮೆಲಡಿ. ಆದ್ರಿಂದ ಫೀಬಿಗೆ ಅವಳನ್ನ ಹಿಡಿಯೋದಕ್ ಆಗೋದಿಲ್ಲ. ನಂತರ ಇವಳು ಮನೆಗ್ ಬಂದಾಗ ಅಲ್ಲಿಗೆ ಮೆಲಡಿ ಕೂಡ ಬರ್ತಾಳೆ. ಇವರಿಬ್ರು ಫ್ರೆಂಡ್ ಆಗಿರೋದ್ರಿಂದ ಫೀಬಿ ಕೂಡ ಅವಳನ್ನ ಮನೆ ಒಳಗಡೆ ಕರೆದು ಈ ಮನೆ ಒಳಗಡೆ ಏನೇನಿದೆ ಹೇಗೆ ನಾವು ಯೂಸ್ ಮಾಡ್ತೀವಿ ಅಂತ ತೋರಿಸ್ತಿರ್ತಾಳೆ. ಇಲ್ಲೇ ನಮ್ಗೆ ಗೊತ್ತಾಗುತ್ತೆ ಫೀಬಿಗೆ ಗೋಸ್ಟ್ ಆಗೋದಕ್ಕೆ ಇಷ್ಟ ಅಂತ. ಯಾಕೆಂದ್ರೆ ನಾವು ಗೋಸ್ಟ್ ಆದಾಗ ಯಾರು ಕೂಡ ನಮ್ಗೆ ಅದ್ ಮಾಡ್ಬೇಡ ಇದ್ ಮಾಡ್ಬೇಡ ಅಂತ ರಿಸ್ಟ್ರಿಕ್ಷನ್ ಹಾಕೋದಿಲ್ಲ ಅಂತ. ಅದೇ ಸಮಯಕ್ಕೆ ಅಲ್ಲಿಗೆ ಕ್ಯಾಲಿ ಬಂದಿದ್ರಿಂದ ಮೆಲೋಡಿ ಅಲ್ಲಿಂದ ಹೊಟ್ಟೋಗ್ತಾಳೆ. ಈ ಕಡೆ ಆರ್ಬ್ ನ ಒಳಗಡೆ ಇರುವಂತ ಡಿಮನ್ ಅದರ ಶಕ್ತಿಯನ್ನ ಉಪಯೋಗಿಸ್ಕೊಂಡು ರೋಡ್ ಅಲ್ಲಿ ಹೋಗ್ತಿರುವಂತ ಮೆಲೋಡಿ ಹತ್ರ ಬಂದು ಕೇಳುತ್ತೆ, ನೀನು ಕೆಲ್ಸನ ಸರಿಯಾಗಿ ಮಾಡ್ತಿದ್ಯಾ ಅಂತ. ಅದಕ್ಕೆ ಇವಳು ಕೂಡ ಹೌದು ಮಾಡ್ತಿದ್ದೀನಿ ಅಂತ ಹೇಳ್ತಿರ್ತಾಳೆ. ಇವಳು ಆ ಡಿಮನ್ ಹತ್ರ ಒಂದು ಡೀಲ್ ಅನ್ನ ಮಾಡ್ಕೊಂಡಿರ್ತಾಳೆ. ಅದೇನು ಅಂತ ನಮ್ಗೆ ಮುಂದೆ ಗೊತ್ತಾಗುತ್ತೆ. ನಂತರ ಡ್ರೈವರ್ ಒಂದಷ್ಟು ಸ್ನಾಕ್ಸ್ ಗಳನ್ನ ಹಾಕಿ ಇವನ ರೂಮ್ ನ ಮೇಲೆ ಒಂದು ಗೋಸ್ಟ್ ಇದೆಯಲ್ಲ ಅದನ್ನ ಹಿಡಿಯೋದಕ್ಕೆ ಪ್ರಯತ್ನ ಪಡ್ತಿರ್ತಾನೆ. ಅದು ಕೂಡ ಸ್ನಾಕ್ಸ್ ನ ತಿನ್ನೋದಕ್ಕೆ ಅಂತ ಬಂದಾಗ ಇನ್ನೇನು ಇವನು ಅದನ್ನ ಹಿಡಿಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಈ ಬಿಲ್ಡಿಂಗ್ ಪೂರ್ತಿ ಜೋರಾಗಿ ಅಲುಗಾಡೋದಕ್ಕೆ ಶುರು ಆಗುತ್ತೆ. ನಂತರ ಇವರು ಕೆಳಗಡೆ ಬಂದಾಗ್ಲೇ ನಮ್ಗೆ ಗೊತ್ತಾಗೋದು ಕಂಟೈನ್ಮೆಂಟ್ ಯೂನಿಟ್ ಕಂಪ್ಲೀಟ್ ಆಗಿ ಧ್ವಂಸ ಆಗೋಗಿದೆ ಅಂತ. ಈ ಕಡೆ ಲಾರ್ಸ್ ಎಲ್ಲರಿಗೂ ಹೇಳ್ತಿರ್ತಾನೆ, ಈ ಆರ್ಬ್ ನ ಒಳಗಡೆ ಏನಿದೆ ಅಂತ ನಮ್ಗೆ ಗೊತ್ತಿಲ್ಲ, ಆದ್ರೆ ಇದ್ರೊಳಗಡೆ ಇರುವಂತದ್ದು ಬೇರೆ ಗೋಸ್ಟ್ ಗಳನ್ನೆಲ್ಲ ಕಂಟ್ರೋಲ್ ಮಾಡ್ತಿದೆ ಅಂತ. ಅದೇ ಸಮಯಕ್ಕೆ ಪ್ರೋಟಾನ್ ಶೀಲ್ಡ್ ಫ್ರೀಸ್ ಆಗಿ ಆಫ್ ಆಗ್ತಿದ್ದಂಗೆನೆ ಪೊಸೆಸಿವ್ ಗೋಸ್ಟ್ ಹೊರಗಡೆ ಬಂದ್ಬಿಡುತ್ತೆ. ಆದ್ರೆ ಅದು ಯಾರಿಗೂ ಗೊತ್ತಾಗೋದಿಲ್ಲ. ಆದ್ರಿಂದ ಇವರೆಲ್ಲರೂ ಆರ್ಬ್ ನ ಬಗ್ಗೆ ಇನ್ನೂ ಕೂಡ ತಿಳ್ಕೋಬೇಕು ಅಂತ ನದೀಮ್ನ ಹುಡ್ಕೊಂಡು ಅವನ ಮನೆಗೆ ಬಂದು ಕೇಳ್ತಾರೆ, ಆ ಆರ್ಬ್ ನಿನ್ಗೆ ಎಲ್ ಸಿಕ್ತು ಅಂತ. ಆಗ ಇವನು ಕೂಡ ಅದು ನನ್ನ ಅಜ್ಜಿಯ ಸೀಕ್ರೆಟ್ ರೂಮ್ ಅಲ್ಲಿ ಸಿಕ್ತು ಅಂತ ಹೇಳಿ ಇವರೆಲ್ಲರನ್ನು ಕರ್ಕೊಂಡ್ ಬರ್ತಾನೆ. ಈ ರೂಮ್ ನ ಕಂಪ್ಲೀಟ್ ಆಗಿ ಕಂಚಿನಿಂದ ಮಾಡಿರ್ತಾರೆ. ಇದರಿಂದ ಯಾವುದೇ ತರದ ಗೋಸ್ಟ್ ಗಳು ಹಾಗೆ ಡಿಮನ್ಸ್ ಗಳು ಈ ರೂಮ್ ನ ಒಳಗಡೆ ಬರೋದಕ್ ಆಗೋದಿಲ್ಲ. ಯಾಕೆಂತ
ಯಾಕೆಂತಂದ್ರೆ ಅವು ಕಂಚಿನಿಂದ ಹೆದರ್ಕೋತವೆ. ನಂತರ ಇಲ್ಲೇ ಇರುವಂತ ಒಂದು ಆರ್ಮರ್ ಇಂದ ನಮ್ಗೆ ಗೊತ್ತಾಗೋಗುತ್ತೆ. ಮೂವಿಯ ಮೊದಲ ಸೀನ್ ನಲ್ಲಿ ಒಬ್ಳು ಲೇಡಿ ಆರ್ಬನ ಹಿಡ್ಕೊಂಡು ಕುಂತಿದ್ಲಲ್ಲ, ಅವಳು ಬೇರೆ ಯಾರು ಅಲ್ಲ, ಅದು ನದೀಮ್ನ ಅಜ್ಜಿನೇ. ಇದೇ ಜಾಗದಲ್ಲಿ ತುಂಬಾ ವಿಚಿತ್ರವಾಗಿರುವಂತ 2 ದೊಡ್ಡ ಕೊಂಬುಗಳು ಇರ್ತವೆ. ನಂತರ ಇವರು ನದೀಮ್ನ ಬೈ ಮಿಸ್ ಆಗಿ ಚೆಕ್ ಮಾಡಿದಾಗ ಇವರಿಗೆ ಗೊತ್ತಾಗೋಗುತ್ತೆ ಇವನ ಒಳಗಡೆ ಏನೋ ಒಂದು ಶಕ್ತಿ ಇದೆ ಅಂತ. ಮುಂದಿನ ಸೀನ್ ನಲ್ಲಿ ರೇ, ಫೀಬಿ ಹಾಗೆ ಲೋಗನ್ 3 ಜನನು ಶಾಪ್ ನಲ್ಲಿ ಇರ್ಬೇಕಾದ್ರೆ ಲೋಗನ್ ಆರ್ಬ್ ನ ಒಂದು ವಿಡಿಯೋನ ಮಾಡ್ಕೊಂಡು ಬಂದಿರ್ತಾನೆ. ಆದ್ರೆ ಆರ್ಬ್ ನ ಒಳಗಡೆಯಿಂದ ಭಯಂಕರವಾಗಿರುವಂತ ಶಬ್ದಗಳೆಲ್ಲ ಹೊರಗಡೆ ಬರ್ತಿರ್ತವೆ. ಅದನ್ನ ನೋಡಿ ರೇಗೆ ಅರ್ಥ ಆಗೋಗುತ್ತೆ ಅದೊಂದು ಪ್ರಾಚೀನ ಭಾಷೆ ಅಂತ. ಆದ್ರಿಂದ ಭಾಷೆಯ ಅರ್ಥ ಏನು ಅಂತ ತಿಳ್ಕೋಬೇಕು ಅಂತ ಇವ್ರು 3 ಜನನು ಹೋಗ್ತಾರೆ. ಈ ಕಡೆ ನದೀಮ್ನ ಪೀಟರ್ ಅನ್ನೋ ಒಬ್ಬ ಹಳೆ ಗೋಸ್ಟ್ ಬಸ್ಟರ್ ಹತ್ರ ಕರ್ಕೊಂಡ್ ಬರ್ತಾರೆ, ಇವನ್ ಒಳಗಡೆ ಯಾವ ತರ ಶಕ್ತಿ ಇದೆ ಅಂತ ಕಂಡಿಡಿಯೋದಕ್ಕೆ. ಆದ್ರಿಂದ ಪೀಟರ್ ಕೂಡ ಇವನಿಗೆ ಒಂದಷ್ಟು ಕ್ವಶನ್ಸ್ ಗಳನ್ನ ಕೇಳ್ತಾ ಟೆಸ್ಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಆಗ್ಲೇ ಇವರಿಗೆ ಗೊತ್ತಾಗೋದು ನದೀಮ್ನ ಒಳಗಡೆ ಬೆಂಕಿಯನ್ನ ಕಂಟ್ರೋಲ್ ಮಾಡುವಂತ ಶಕ್ತಿ ಇದೆ ಅಂತ. ಈ ಕಡೆ ಇವ್ರು 3 ಜನ ಸಿಟಿಯ ಮಧ್ಯದಲ್ಲಿರುವಂತ ಒಂದು ಲೈಬ್ರರಿಗೆ ಬರ್ತಾರೆ. ಯಾಕೆಂತಂದ್ರೆ ಪುರಾತನ ಭಾಷೆಗಳನ್ನ ಗೊತ್ತಿರುವಂತ ರೇ ಫ್ರೆಂಡ್ ಒಬ್ರು ಇಲ್ಲಿ ಇರ್ತಾರೆ. ನಂತರ ರೇನ ಫ್ರೆಂಡ್ ಈ ಭಾಷೆನ ಕೇಳಿ ಹೇಳ್ತಾರೆ, ಇದು ಸುಮೇರಿಯನ್ ಭಾಷೆ, 1000 ವರ್ಷಗಳ ಹಿಂದೆ ಇದ್ದಿದ್ದು. ಈ ಟೈಮ್ ನಲ್ಲಿ ನಿಮ್ಗೆ ಹೇಗೆ ಇದು ಸಿಕ್ತು ಅಂತ. ಆಗ ಇವರು ಆರ್ಬನ ತೋರಿಸ್ತಿದ್ದಂಗೆನೆ ಇವನು ತುಂಬಾನೇ ಹೆದರ್ಕೊಂಡು ಇವರೆಲ್ಲಾರನು ಕರ್ಕೊಂಡ್ ಬಂದು ಆರ್ಬ್ ನ ಹಿಸ್ಟರಿ ಬಗ್ಗೆ ತೋರಿಸ್ತಾ ಹೇಳ್ತಾ ಹೋಗ್ತಾನೆ. ಆರ್ಬ್ ನ ಒಳಗಡೆ ಗರಾಕ ಅನ್ನೋ ಒಂದು ಡೀಮನ್ ಇದೆ. ಸುಮಾರು 4000 ವರ್ಷಗಳ ಹಿಂದೆ ಗರಾಕ ಸಮುದಾರಿ ಅನ್ನೊಬ್ಬ ರಾಜನ ದಾಸನಾಗಿದ್ದ. ಆ ರಾಜ ಗರಾಕನ ಸಹಾಯದಿಂದ ಇಡೀ ಏಷ್ಯಾನೇ ತನ್ನ ವಶಕ್ಕೆ ತಗೊಂಡಿದ್ದ. ಆದ್ರೆ ಕಾಲ ಕಳಿತಿದ್ದಂಗೆನೆ ಅವನಿಗೆ ಗರಾಕ ಮೇಲೆ ಡೌಟ್ ಬರೋದಕ್ಕೆ ಶುರು ಆಗೋಯ್ತು, ಇವನೇನಾದ್ರೂ ನನ್ನ ಸಾಯಿಸ್ಬಿಟ್ರೆ ಏನ್ ಮಾಡೋದು ಅಂತ. ಆದ್ರಿಂದ ರಾಜ ಗರಾಕನ್ನ ಬಂಧಿಸಿ ಅವನಿಗೆ ಶಕ್ತಿ ಕೊಡ್ತಿದ್ದಂತ 2 ಕೊಂಬುಗಳನ್ನ ತಗುಸ್ಬಿಡ್ತಾನೆ. ಇದರಿಂದ ಗರಾಕನ್ಗೆ ತುಂಬಾ ಕೋಪ ಬಂದು ಒಂದು ಪ್ಲಾನ್ ಅನ್ನ ಮಾಡ್ತಾನೆ. ಗೋಸ್ಟ್ ಗಳ ಒಂದು ಆರ್ಮಿನ ಕಟ್ಟಿ ಮನುಷ್ಯರ ಮೇಲೆ ದಾಳಿ ಮಾಡಿ ಇಡೀ ಭೂಮಿನ ತನ್ನ ವಶಕ್ಕೆ ತಗೋಬೇಕು ಅಂತ. ಆದ್ರೆ ಗರಾಕ ಇದನ್ನ ಮಾಡೋಷ್ಟ್ರಲ್ಲಿ ಫೈರ್ ಮಾಸ್ಟರ್ಸ್ ಅನ್ನೋ ಒಂದಷ್ಟು ಮೆಜಿಷಿಯನ್ಸ್ ಗಳು ಬಂದು ಅವ್ರ ಹತ್ರ ಇದ್ದಂತ ಬೆಂಕಿಯ ಪವರ್ ಅನ್ನ ಯೂಸ್ ಮಾಡ್ಕೊಂಡು ಗರಾಕನ್ನ ಒಂದು ಆರ್ಬ್ ನ ಒಳಗಡೆ ಬಂಧಿಸಿದ್ರು. ಈಗ ನಿಮ್ ಹತ್ರ ಇದೆಯಲ್ಲ ಅದೇ ಆರ್ಬ್ ನ ಒಳಗಡೆ ಗರಾಕ ಇರೋದು ಅಂತ. ಅಂದ್ರೆ ಇಲ್ಲಿ ನಮ್ಗೆ ಒಂದು ವಿಷಯ ಮಾತ್ರ ಕನ್ಫರ್ಮ್ ಆಗೋಗುತ್ತೆ, ನದೀಮ್ನ ಅಜ್ಜಿ ಇದ್ಲಲ್ಲ ಅವಳು ಕೂಡ ಒಬ್ಳು ಫೈರ್ ಮಾಸ್ಟರ್. ಆದ್ರಿಂದ ಅವಳ ಹತ್ರ ಇದ್ದಂತ ಪವರೇ ಈಗ ನದೀಮ್ ಹತ್ರ ಬಂದಿರೋದು ಅಂತ. ನಂತರ ಹ್ಯೂಬರ್ಟ್ 1904ರ ಒಂದು ರೆಕಾರ್ಡಿಂಗ್ ಅನ್ನ ಹಾಕ್ತಾ ಹೇಳ್ತಿರ್ತಾನೆ. 1904ರಲ್ಲಿ ಯಾರೋ ಒಂದು ಮಂತ್ರನ ಹೇಳಿದ್ರು, ಆ ಮಂತ್ರ ಇದ್ರಲ್ಲಿ ರೆಕಾರ್ಡ್ ಆಗಿದೆ. ಆ ಮಂತ್ರನ ಹೇಳ್ತಿದ್ದಂಗೆನೆ ಗರಾಕ ಒಂದ್ಸಲ ಆರ್ಬ್ ಇಂದ ಹೊರಗಡೆ ಬಂದ್ಬಿಟ್ಟಿದ್ದ. ಇದರಿಂದ ರೂಮ್ ನಲ್ಲಿದ್ದಂತ ಎಲ್ಲಾ ಜನರು ಫ್ರೀಜ್ ಆಗಿ ಸತ್ತೋಗಿದ್ರು. ಆದ್ರೆ ಕೊನೆಯದಾಗಿ ಉಳ್ಕೊಂಡಿದ್ದಂತ ಒಬ್ರು ಫೈರ್ ಮಾಸ್ಟರ್ ಬಂದು ಮತ್ತೊಂದ್ಸಲ ಗರಾಕನ್ನ ಆರ್ಬ್ ನ ಒಳಗಡೆ ಬಂದಿ ಮಾಡಿದ್ರು ಅಂತ. ಆಕ್ಚುಲಿ ಹ್ಯೂಬರ್ಟ್ ಹೇಳ್ತಿರೋದು ಬೇರೆ ಯಾವ್ದ್ರ ಬಗ್ಗೆನೂ ಅಲ್ಲ. ಮೂವಿಯ ಮೊದಲಲ್ಲಿ ನಾವು ನೋಡಿದ್ವಲ್ಲ ನದೀಮ್ನ ಅಜ್ಜಿ ಆರ್ಬ್ ನ ಹಿಡ್ಕೊಂಡು ಕುಂತಿದ್ನ, ಅದನ್ನೇ ಈಗ ಇವನು ಸ್ವಲ್ಪ ಡೀಟೇಲ್ಡ್ ಆಗಿ ಹೇಳ್ತಿದ್ದಾನೆ ಅಷ್ಟೇ. ಅದೇ ಸಮಯಕ್ಕೆ ಅಲ್ಲಿಗೆ ಪಾಸಿಟಿವ್ ಗೋಸ್ಟ್ ಬಂದು ಆ ರೆಕಾರ್ಡಿಂಗ್ ಅನ್ನ ತಗೊಂಡು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಡ್ತಿರುತ್ತೆ. ಇವರು ಕೂಡ ತುಂಬಾ ಕಷ್ಟಪಟ್ಟು ಅದನ್ನ ಹಿಡಿಯೋದಕ್ಕೆ ನೋಡ್ತಿರ್ಬೇಕಾದ್ರೆ ಪಾಸಿಟಿವ್ ಒಂದು ಸಿಂಹದ ಸ್ಟ್ಯಾಚುನ ತನ್ನ ವಶಕ್ಕೆ ತಗೊಂಡು ಎಲ್ಲರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡುತ್ತೆ. ಆಗ ಫೀಬಿ ತುಂಬಾ ಕಷ್ಟಪಟ್ಟು ಅದನ್ನ ಧ್ವಂಸ ಮಾಡ್ತಾಳೆ. ಆದ್ರೆ ಅಷ್ಟೊತ್ತಿಗೆ ಅಲ್ಲಿಗೆ ಪೊಲೀಸರು ಕೂಡ ಬಂದು ಇವರನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡ್ ಬಂದಿರ್ತಾರೆ. ಆಗ ಮೇಯರ್ ಬಂದು ಅವರೆಲ್ಲರಿಗೂ ಹೇಳ್ತಾನೆ, ನೀವೆಲ್ಲರೂ ಲೈಬ್ರರಿಲಿ ಮಾಡಿರುವಂತ ಕೆಲಸದಿಂದ ನಮ್ಗೆ ತುಂಬಾನೇ ನಷ್ಟ ಆಗಿದೆ. ಆದ್ರಿಂದ ಗವರ್ಮೆಂಟ್ ನಿಮ್ಗೆ ಕೊಟ್ಟಿರುವಂತ ಪರ್ಮಿಷನ್ ನ ಕ್ಯಾನ್ಸಲ್ ಮಾಡ್ತಿದೆ. ಅಂದ್ರೆ ಇನ್ಮೇಲಿಂದ ನೀವು ಗೋಸ್ಟ್ ಅನ್ನ ಹಿಡಿಯೋ ಹಾಗಿಲ್ಲ ಅಂತ. ಇದರಿಂದ ಗ್ಯಾರಿ ಸ್ವಲ್ಪ ಕೋಪದಲ್ಲೇ ಫೀಬಿಗೆ ಬೈತಾನೆ, ಯಾಕೆ ನೀನು ನಾವು ಬೇಡ ಅನ್ನೋ ಕೆಲಸನೇ ಮಾಡ್ತಿದ್ಯಾ ಅಂತ. ಈ ಕಡೆ ವಿನ್ಸ್ಟನ್ ಕೂಡ ರೇಗೆ ಅರ್ಥ ಮಾಡಿಸ್ತಿರ್ತಾನೆ, ನಿನ್ಗೆ ಈಗ ತುಂಬಾನೇ ವಯಸ್ಸಾಗಿದೆ, ಈ ತರ ಕೆಲಸನೆಲ್ಲ ಮಾಡಬಾರ್ದಾಗಿತ್ತು ಅಂತ. ನಂತರ ಇವರು ಫೈರ್ ಹೌಸ್ ಹತ್ರ ಬಂದ್ರೆ ಪೊಲೀಸರು ಈ ಜಾಗನ ಸೀಸ್ ಮಾಡ್ಬಿಟ್ಟಿರ್ತಾರೆ. ಆದ್ರೂ ಕೂಡ ಇವರು ಬೇಗನ ಹೊಡೆದು ಒಳಗಡೆ ಬಂದು ನೋಡಿದ್ರೆ ಇವರು ಗೋಸ್ಟ್ ಹಿಡಿತಿದ್ದಂತ ಪ್ರೋಟಾನ್ ಪ್ಯಾಕ್ಸ್ ಗಳನ್ನು ಕೂಡ ಅವರು ಎತ್ಕೊಂಡು ಹೊಂಟೋಗಿರ್ತಾರೆ. ಅದೇ ಸಮಯಕ್ಕೆ ನದೀಮ್ನ ಎಲ್ಲರೂ ಮೀಟ್ ಮಾಡ್ತಾರೆ. ನಂತರ ಗ್ಯಾರಿ ಕ್ಯಾಲಿ ಹತ್ರ ಬಂದು ಹೇಳ್ತಿರ್ತಾನೆ, ಇದು ನಮ್ಮನೆ, ಈ ಜಾಗಕ್ಕೋಸ್ಕರ ನಾವು ಫೈಟ್ ಮಾಡ್ಬೇಕು, ಈ ಸಿಟಿಗೆ ನಮ್ಮ ಅವಶ್ಯಕತೆ ತುಂಬಾನೇ ಇದೆ ಅಂತ. ಕ್ಯಾಲಿ ಕೂಡ ಅವ್ನು ಹೇಳ್ತಿರೋದ್ರ ಬಗ್ಗೆ ಯೋಚನೆ ಮಾಡ್ತಿರ್ತಾಳೆ. ಈ ಕಡೆ ನದೀಮ್ಗೆ ಗೊತ್ತಾಗುತ್ತೆ ಕಂಟೈನ್ಮೆಂಟ್ ಯೂನಿಟ್ ಹೊಡೆದೋಗಿರೋದಕ್ಕೆ ಇವನು ರೇಗೆ ಮಾರಿರೋ ಆರ್ಬೆ ಕಾರಣ ಅಂತ. ನಂತರ ರೇ ಅಲ್ಲಿಗೆ ಬಂದು ಹೇಳ್ತಾನೆ, ನಿನ್ನ ಅಜ್ಜಿ ಒಬ್ರು ಫೈರ್ ಮಾಸ್ಟರ್ ಆಗಿದ್ರು, ಅವರೇ ಗರಾಕ ಅನ್ನೋ ಒಂದು ಡೀಮ್ ಅನ್ನ ಆರ್ಬಿಂದ ಹೊರಗಡೆ ಬರ್ದೇ ಇರೋ ರೀತಿ ನೋಡ್ಕೊತಿದ್ರು. ಈಗ ಈ ಜವಾಬ್ದಾರಿ ನಿಂದು, ಯಾಕೆಂತಂದ್ರೆ ನೀನೊಬ್ಬ ಫೈರ್ ಮಾಸ್ಟರ್, ನಿನ್ನ ಅಜ್ಜಿಗೆ ಇದ್ದ ಫೈರ್ ಅನ್ನ ಕಂಟ್ರೋಲ್ ಮಾಡುವಂತ ಶಕ್ತಿ ನಿನ್ಗೂ ಕೂಡ ಇದೆ ಅಂತ ಹೇಳಿ ಒಂದು ಕ್ಯಾಂಡಲ್ ಅನ್ನ ಇಟ್ಟು ಬೆಂಕಿನ ಮುಟ್ತೆ ಇದನ್ನ ಹಸು ಅಂತ ಹೇಳ್ತಾನೆ. ಮೊದ್ಮೊದ್ಲು ನದೀಮ್ಗೆ ಇದ್ರ ಮೇಲೆಲ್ಲ ನಂಬಿಕೆ ಬರೋದಿಲ್ಲ. ಆದ್ರೆ ನಂತರ ಇವನ್ಗೂ ಕೂಡ ಗೊತ್ತಾಗೋಗುತ್ತೆ ಇವನ್ ಒಳಗಡೆ ನಿಜವಾಗ್ಲೂ ಫೈರ್ ಅನ್ನ ಕಂಟ್ರೋಲ್ ಮಾಡೋ ಶಕ್ತಿ ಇದೆ ಅಂತ. ನಂತರ ಗ್ಯಾರಿ ಫೀಬಿ ರೂಮ್ ಹತ್ರ ಬರ್ತಾನೆ. ಆದ್ರೆ ಇವಳು ಮಾತ್ರ ಪಾರ್ಕ್ಗೆ ಬಂದು ಕುಂತಿರ್ತಾಳೆ. ಫೀಬಿ ಒಳಗಡೆನೆ ಇರ್ಬೋದು ಅಂತ ಅವಳಿಗೆ ಇವನು ಸಮಾಧಾನ ಮಾಡ್ತಾ ಹೇಳ್ತಾ ಹೋಗ್ತಾನೆ, ನಾನ್ ನಿನ್ಗೆ ಬೈಬಾರ್ದಾಗಿತ್ತು, ನನ್ನ ಕ್ಷಮಿಸ್ಬಿಡು, ಇನ್ಮೇಲೆ ಯಾವಾಗ್ಲೂ ಕೂಡ ನಿನ್ ಜೊತೆನೆ ಇರ್ತೀನಿ ಅಂತ. ಈ ಕಡೆ ಫೀಬಿ ಮೆಲೋಡಿ ಹತ್ರ ಮಾತಾಡ್ತಿರ್ಬೇಕಾದ್ರೆ ಮತ್ತೆ ಅದನ್ನೇ ಹೇಳ್ತಿರ್ತಾಳೆ, ನನ್ಗೂ ಕೂಡ ನಿಂತರ ಒಬ್ಳು ಗೋಸ್ಟ್ ಆಗೋದಕ್ಕೆ ಇಷ್ಟ ಅಂತ. ಅದೇ ಸಮಯಕ್ಕೆ ಇವಳಿಗೆ ಪ್ಯಾರಾನಾರ್ಮಲ್ ಆಕ್ಟಿವಿಟಿ ರಿಸರ್ಚ್ ಸೆಂಟರ್ ನಲ್ಲಿರುವಂತ ಸೋಲ್ ಎಕ್ಸ್ಟ್ರಾಕ್ಷನ್ ಮಷಿನ್ ನ ಬಗ್ಗೆ ನೆನಪಾಗುತ್ತೆ. ಆದ್ರಿಂದ ಇವಳು ಮೆಲೋಡಿನ ಕರ್ಕೊಂಡು ಇಲ್ಲಿಗೆ ಬರ್ತಾಳೆ.
ಮಾಡ್ತಾಳೆ. ಸೋಲ್ ಎಕ್ಸ್ಟ್ರಾಕ್ಷನ್ ಮಷಿನ್ ನ ಸಹಾಯದಿಂದ ಇವಳ ಆತ್ಮ ಇವಳ ಬಾಡಿಯಿಂದ 2 ನಿಮಿಷದವರೆಗೂ ಹೊರಗಡೆ ಇರುತ್ತೆ. ಗೋಸ್ಟ್ ಆದ್ರೆ ಹೇಗಿರುತ್ತೆ ಅಂತ ಇವಳು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂತ ಮಷಿನ್ ಆನ್ ಮಾಡಿ ಅದ್ರೊಳಗಡೆ ಹೋಗ್ತಾಳೆ. ಆಗ ಮಷಿನ್ ಇವಳ ಆತ್ಮನ ಹೊರಗಡೆ ತೆಗೆಯುತ್ತೆ. ನೋಡಿದ್ರೆ ಮೆಲೋಡಿ ತುಂಬಾ ಬೇಜಾರಾಗಿರ್ತಾಳೆ. ಹಾಗೆ ಐ ಆಮ್ ಸಾರಿ ಅಂತ ಹೇಳ್ತಾಳೆ. ಆಗ ಗರಾಕ ಫೀಬಿ ಆತ್ಮನ ಕಂಟ್ರೋಲ್ಗೆ ತಗೊಂಡು ಅವಳ ಬಾಡಿಯಿಂದ ಒಂದು ಮಂತ್ರನ ಹೇಳಿಸ್ತಿರ್ತಾನೆ. ಯಾಕೆಂತಂದ್ರೆ ಮನುಷ್ಯರ ವಾಯ್ಸ್ ಇಂದ ಮಾತ್ರ ಆರ್ಬ್ ನಲ್ಲಿರುವಂತ ಗರಾಕ ಹೊರಗಡೆ ಬರೋದಕ್ಕಾಗೋದು. ಮೆಲೋಡಿ ಯಾಕೆ ಈ ರೀತಿ ಮಾಡಿದ್ಲು ಅಂತಂದ್ರೆ ಗರಾಕ ಇವಳಿಗೆ ಹೇಳಿರುತ್ತೆ, ನೀನೇನಾದ್ರೂ ನನಗೆ ಸಹಾಯ ಮಾಡಿದ್ರೆ ಸ್ವರ್ಗದಲ್ಲಿರುವಂತ ನಿನ್ನ ಫ್ಯಾಮಿಲಿ ಹತ್ರ ನಿನ್ನ ಕಳಿಸ್ತೀನಿ ಅಂತ. ನಂತರ ಆರ್ಬ್ ಇಂದ ಹೊರಗಡೆ ಬರ್ತಿದ್ದಂಗೆನೆ ಗರಾಕ ಫೀಬಿಗೆ ಹೇಳುತ್ತೆ, ನಿಮ್ಮ ಪ್ರಪಂಚನ ನಾನು ಸರ್ವ ನಾಶ ಮಾಡ್ಬಿಡ್ತೀನಿ ಅಂತ. ಅದೇ ಸಮಯಕ್ಕೆ 2 ನಿಮಿಷ ಮುಗಿತಿದ್ದಂಗೆನೆ ಇವಳ ಆತ್ಮ ಮತ್ತೆ ಬಾಡಿಗೆ ಬಂದು ಸೇರ್ಕೊಳ್ಳುತ್ತೆ. ಆಗ ಅದೇ ಸಮಯಕ್ಕೆ ಅಲ್ಲಿಗೆ ಲಕ್ಕಿ ಬಂದು ಗರಾಕನ ಹಿಡಿಯೋದಕ್ಕೆ ನೋಡ್ತಾಳೆ. ಆದ್ರೆ ಇದು ಆ ಮಷೀನ್ ಅನ್ನೇ ಫ್ರೀಸ್ ಮಾಡಿ ಅಲ್ಲಿಂದ ಹೊಟ್ಟೋಗುತ್ತೆ. ಈ ಕಡೆ ಕ್ಯಾಲಿ ಹಾಗೆ ಗ್ಯಾರಿ ಫೀಬಿನ ಹುಡ್ಕೊಂಡು ಪ್ಯಾರಾನಾರ್ಮಲ್ ಆಕ್ಟಿವಿಟಿ ರಿಸರ್ಚ್ ಸೆಂಟರ್ ಗೆ ಬರ್ತಾರೆ. ಆಗ ಇವರೆಲ್ಲರಿಗೂ ಗೊತ್ತಾಗುತ್ತೆ ಗರಾಕ ಆರ್ಬ್ ಇಂದ ಹೊರಗಡೆ ಬಂದ್ಬಿಟ್ಟಿದ್ದಾನೆ ಅಂತ. ಈ ಕಡೆ ಸಿಟಿಲಿ ಫೈರ್ ಮಾಸ್ಟರ್ ಅನ್ನೋ ಒಂದು ಶಾಪ್ ಇರುತ್ತೆ. ಆಗ ಅಲ್ಲಿಗೆ ಗರಾಕ ಬಂದು ಇವನೇ ಫೈರ್ ಮಾಸ್ಟರ್ ಇರ್ಬೋದು ಅಂತ ಅಂಗಡಿಯ ಓನರ್ ಅನ್ನ ಸಾಯಿಸ್ಬಿಡ್ತಾನೆ. ಯಾಕೆಂತಂದ್ರೆ ಹಿಂದಿನ ಕಾಲದಲ್ಲಿ ಫೈರ್ ಮಾಸ್ಟರ್ಸ್ ಗಳು ಗರಾಕನ ಆರ್ಬ್ ನಲ್ಲಿ ಬಂಧಿಸಿದ್ರಲ್ಲ, ಮತ್ತೆ ಇವನನ್ನ ಬಂಧಿಸ್ತಾ ಇರ್ಲಿ ಅಂತ. ನಂತರ ಇದು ನದೀಮ್ನ ಮನೆಗ್ ಬರುತ್ತೆ. ಯಾಕೆಂತಂದ್ರೆ ಈ ಜಾಗದಲ್ಲಿ 2 ಕೊಂಬುಗಳು ಇದ್ವಲ್ಲ, ಅದು ಗರಾಕನ ಕೊಂಬುಗಳೇ. ಅದನ್ನ ಹಾಕೋತಿದ್ದಂಗೆನೆ ಇವನ ಎಲ್ಲಾ ಪವರ್ಸ್ ಗಳು ವಾಪಸ್ ಬಂದ್ಬಿಡ್ತವೆ. ಈ ಕಡೆ ಸಿಟಿಲಿ ಎಲ್ಲಾನು ಕೂಡ ನಾರ್ಮಲ್ ಆಗಿರುತ್ತೆ. ಹಾಗೆ ಜನರೆಲ್ಲರೂ ಅವರವರ ಕೆಲಸಗಳನ್ನ ಮಾಡ್ತಿರ್ತಾರೆ. ಹೀಗೆ ಬೀಚ್ ನಲ್ಲಿ ಒಂದಷ್ಟು ಜನ ಎಂಜಾಯ್ ಮಾಡ್ತಿರ್ಬೇಕಾದ್ರೆ ನೋಡ್ತಾರೆ ಸಮುದ್ರ ಫ್ರೀಸ್ ಆಗ್ತಿರುತ್ತೆ. ಹಾಗೆ ಗರಾಕ ಎಲ್ಲಾ ಜನರ ಮೇಲೆ ಅಟ್ಯಾಕ್ ಮಾಡ್ತಿರ್ತಾನೆ. ಹಾಗೆ ಪ್ರಪಂಚನ ತನ್ನ ವಶಕ್ಕೆ ತಗೊಳ್ಳೋದಕ್ಕೆ ಶುರು ಮಾಡ್ಬಿಟ್ಟಿರ್ತಾನೆ. ಈ ಕಡೆ ಫೀಬಿ ತುಂಬಾನೇ ಬೇಜಾರ್ ಮಾಡ್ಕೊಂಡಿರ್ತಾಳೆ, ನನ್ನಿಂದಾನೇ ಗರಾಕ ಆರ್ಬ್ ಇಂದ ಹೊರಗಡೆ ಬಂದಿದ್ದು ಅಂತ. ಹಾಗೆ ಇವರು ಕೂಡ ಹೇಳ್ತಿರ್ತಾರೆ, ಆ ರೀತಿ ಏನು ಅಲ್ಲ, ನೀನು ಯೋಚನೆ ಮಾಡೋದಕ್ಕೆ ಹೋಗ್ಬೇಡ, ಇನ್ಮೇಲಿಂದ ನೀನು ಕೂಡ ಗೋಸ್ಟ್ ಬಸ್ಟರ್ಸ್ ಗಳ ಟೀಮ್ ನಲ್ಲಿ ಇರ್ತೀಯ ಅಂತ. ನಂತರ ಇವರು ಫೈರ್ ಹೌಸ್ ಗೆ ಬಂದು ಎಲ್ಲರಿಗೂ ಹೇಳ್ತಾರೆ ಆರ್ಬ್ ಇಂದ ಗರಾಕ ಹೊರಗಡೆ ಬಂದ್ಬಿಟ್ಟಿದ್ದಾನೆ ಅಂತ. ಇವ್ರಿಗೆ ಒಂದು ವಿಷಯ ಮಾತ್ರ ಗೊತ್ತಾಗೋಗಿರುತ್ತೆ, ಗರಾಕ ಫೈರ್ ಹೌಸ್ ಕಡೆಗೆನೆ ಬರ್ತಿದ್ದಾನೆ. ಯಾಕೆಂದ್ರೆ ಕಂಟೈನ್ಮೆಂಟ್ ಯೂನಿಟ್ ನಲ್ಲಿರುವಂತ ಗೋಸ್ಟ್ ಗಳನ್ನೆಲ್ಲ ಫ್ರೀ ಮಾಡಿ ಅವನ ಒಂದು ಗೋಸ್ಟ್ ಆರ್ಮಿನ ಕಟ್ಟಬೇಕು ಅನ್ಕೊಂಡಿದ್ದಾನೆ ಅಂತ. ನಂತರ ಲೋಗನ್ ಇವರೆಲ್ಲರಿಗೂ ತೋರಿಸ್ತಾನೆ ನದೀಮ್ ಈಗ ಒಂದು ಮಟ್ಟಕ್ಕೆ ಬೆಂಕಿಯನ್ನ ಕಂಟ್ರೋಲ್ ಮಾಡೋದನ್ನ ಕಲ್ತ್ಕೊಬಿಟ್ಟಿರ್ತಾನೆ. ನಂತರ ಇವರೆಲ್ಲರೂ ಹೊಸ ಪ್ರೋಟೋನ್ ಪ್ಯಾಕ್ ಗಳನ್ನ ತಗೊಂಡು ರೆಡಿ ಆಗ್ತಿರ್ತಾರೆ. ಆಗ ಲಕ್ಕಿ ಹೇಳ್ತಾಳೆ, ನಾನು ಗರಾಕ ಮೇಲೆ ಅಟ್ಯಾಕ್ ಮಾಡಿ ನೋಡ್ದೆ, ಆದ್ರೆ ಅದು ಅವನ ಮೇಲೆ ಯಾವುದೇ ತರದ ಎಫೆಕ್ಟ್ ಆಗೋದಿಲ್ಲ ಅಂತ. ಆದ್ರಿಂದ ಫೀಬಿ ಒಂದು ಐಡಿಯಾನ ಮಾಡಿ ಒಂದಷ್ಟು ಕಂಚಿನ ವಸ್ತುಗಳನ್ನ ಕರಗಿಸಿ ಅವಳ ಪ್ರೋಟೋನ್ ಪ್ಯಾಕ್ ಪಾರ್ಟ್ಸ್ ಗಳನ್ನ ಕಂಚಿನ ಲಿಕ್ವಿಡ್ ಒಳಗಡೆ ಅಜ್ಜುತ್ತಿರ್ತಾಳೆ. ಯಾಕೆಂತಂದ್ರೆ ಕಂಚಿನ ಮುಂದೆ ಡೀಮನ್ ಹಾಗೆ ಗೋಸ್ಟ್ ಗಳು ವೀಕ್ ಆಗೋಗ್ತವೆ ಅಂತ. ನಂತರ ಎಲ್ಲರೂ ರೆಡಿ ಆಗಿ ಫೈಟ್ ಮಾಡೋದಕ್ಕೆ ಅಂತ ನಿಂತ್ಕೋತಾರೆ. ಅದೇ ಸಮಯಕ್ಕೆ ಗರಾಕ ಇಡೀ ಸಿಟಿನ ತನ್ನ ವಶಕ್ಕೆ ತಗೋಬಿಟ್ಟಿರ್ತಾನೆ. ಆಗ ಗೋಸ್ಟ್ ಬಸ್ಟರ್ಸ್ ಗಳ ಟೀಮ್ ಗೆ ಜಾಯ್ನ್ ಆಗೋದಕ್ಕೆ ಪೀಟರ್ ಕೂಡ ಬರ್ತಾನೆ. ಈ ಕಡೆ ಒಂದು ಸೈಕಲ್ ಅದಾಗದೇನೆ ಫೈರ್ ಹೌಸ್ ಹತ್ರ ಬರ್ತಿರುತ್ತೆ. ಹೀಗೆ ನದೀಮ್ ಪ್ರಾಕ್ಟೀಸ್ ಅನ್ನ ಮಾಡ್ತಿರ್ಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ ಇವನ ಅಜ್ಜಿಯ ಆರ್ಮರ್ ಅಂದ್ರೆ ಸೂಟ್ ಅನ್ನು ಕೂಡ ತಂದಿದ್ದಾನೆ ಅಂತ. ನಂತರ ನಮ್ಗೆ ಗೊತ್ತಾಗುತ್ತೆ ಅದಾಗದೆ ಒಂದು ಸೈಕಲ್ ಬರ್ತಿತ್ತಲ್ಲ, ಆ ಸೈಕಲ್ ನ ಒಳಗಡೆ ಪೊಸೆಸಿವ್ ಗೋಸ್ಟ್ ಇತ್ತು ಅಂತ. ಅದು ಫೈರ್ ಹೌಸ್ ನ ಒಳಗಡೆ ಬಂದು ಕಾರನ್ನ ಕಂಟ್ರೋಲ್ ಗೆ ತಗೊಂಡು ಎಲ್ಲರ ಮೇಲೆ ಅಟ್ಯಾಕ್ ಮಾಡ್ತಿರುತ್ತೆ. ಈ ಕಡೆ ಸ್ವಲ್ಪ ಜನ ಮೇಲ್ಗಡೆ ಇರುವಂತ ಒಂದು ರೂಮ್ ನಲ್ಲಿ ಇರಬೇಕಾದ್ರೆ ಲಾರ್ಸ್ ಗೆ ಒಂದು ಸಣ್ಣ ಗೋಸ್ಟ್ ಅಲ್ಲಿ ಕಾಣಿಸುತ್ತೆ. ನಂತರ ಪೊಸೆಸಿವ್ ಅಲ್ಲಿಗೂ ಕೂಡ ಬಂದು ಲಕ್ಕಿಯ ಪ್ರೋಟೋನ್ ಪ್ಯಾಕ್ ನ ಒಳಗಡೆ ಸೇರ್ಕೊಂಡು ಇನ್ನೇನು ಇವರ ಮೇಲೆ ಅಟ್ಯಾಕ್ ಮಾಡ್ಬೇಕು ಅಂತ ಅನ್ಕೊಳ್ತಿರ್ಬೇಕಾದ್ರೆ ನದೀಮ್ ಅವನ ಪವರ್ ಅನ್ನ ಯೂಸ್ ಮಾಡಿ ಎಲ್ಲರನ್ನ ಕಾಪಾಡ್ತಾನೆ. ಆಗ ಅದು ಒಂದು ಪಿಜ್ಜಾ ಒಳಗಡೆ ಸೇರ್ಕೊತಿದ್ದಂಗೆನೆ ಒಂದು ಗೋಸ್ಟ್ ಬಂದು ಆ ಪಿಜ್ಜಾನ ತಿಂದಾಕ್ಬಿಡುತ್ತೆ. ಅದೇ ಸಮಯಕ್ಕೆ ಗರಾಕ ಫೈರ್ ಹೌಸ್ ಹತ್ರ ಬರ್ತಿರುತ್ತೆ. ಫೀಬಿ ನೋಡ್ತಾಳೆ ಮೆಲೋಡಿ ಕಂಟೈನ್ಮೆಂಟ್ ಯೂನಿಟ್ ಹತ್ರನೇ ಇರ್ತಾಳೆ. ನಾನ್ ಮಾಡಿದಕ್ಕೆ ನನ್ನ ಕ್ಷಮಿಸ್ಬಿಡು ಅಂತ ಇವಳು ಹೇಳ್ತಿರ್ತಾಳೆ. ಅದೇ ಸಮಯಕ್ಕೆ ಗರಾಕ ಅಲ್ಲಿಗೆ ಬರುತ್ತೆ. ಎಲ್ಲರೂ ರೆಡಿ ಆಗಿ ನಿಂತಿರ್ಬೇಕಾದ್ರೇನೆ ಇದು ಒಳಗಡೆ ಬಂದು ಇದರ ಪವರ್ ಅನ್ನ ಯೂಸ್ ಮಾಡಿ ಕಂಟೈನ್ಮೆಂಟ್ ಯೂನಿಟ್ ನ ಒಳಗಡೆ ಇರುವಂತ ಎಲ್ಲಾ ಗೋಸ್ಟ್ ಗಳನ್ನ ರಿಲೀಸ್ ಮಾಡೋದಕ್ಕೆ ಶುರು ಮಾಡುತ್ತೆ. ಆದ್ರಿಂದ ಇವರೆಲ್ಲರೂ ಗರಾಕ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ನೋಡ್ತಾರೆ. ಆದ್ರೆ ಏನು ಕೂಡ ಪ್ರಯೋಜನ ಆಗೋದಿಲ್ಲ. ಆಗ ಅಲ್ಲಿಗೆ ಸೂಟ್ ಅನ್ನ ಹಾಕೊಂಡು ನದೀಮ್ ಬಂದು ಗರಾಕಗೆ ಹೇಳ್ತಿರ್ತಾನೆ, ನಾನೇ ನೀನು ಹುಡುಕ್ತಿರುವಂತ ಫೈರ್ ಮಾಸ್ಟರ್ ಅಂತ. ನಂತರ ಲೈಟರ್ ಅನ್ನ ಯೂಸ್ ಮಾಡ್ಕೊಂಡು ಇವನು ಅಟ್ಯಾಕ್ ಮಾಡೋದಕ್ಕೆ ನೋಡಿದ್ರೆ ಲೈಟರ್ ನಲ್ಲಿ ಬೆಂಕಿನೇ ಹತ್ಕೊಳ್ತಿರೋದಿಲ್ಲ. ಆದ್ರಿಂದ ಗರಾಕ ಇವರೆಲ್ಲರ ಮೇಲೆ ಅಟ್ಯಾಕ್ ಮಾಡಿ ಅದೇ ಜಾಗದಲ್ಲಿ ಸ್ಟಕ್ ಆಗೋ ರೀತಿ ಮಾಡ್ಬಿಡುತ್ತೆ. ಹಾಗೆ ಕಂಟೈನ್ಮೆಂಟ್ ಯೂನಿಟ್ ನಲ್ಲಿ ಇದ್ದಂತ ಎಲ್ಲಾ ಗೋಸ್ಟ್ ಗಳು ರಿಲೀಸ್ ಆಗ್ತಾ ಸಿಟಿಯಲ್ಲೆಲ್ಲ ಓಡಾಡೋದಕ್ಕೆ ಶುರು ಮಾಡ್ತವೆ. ಆಗ ಫೀಬಿ ಅಲ್ಲಿಗೆ ಬಂದು ಗರಾಕ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಇದು ವರ್ಕ್ ಕೂಡ ಆಗ್ತಿರುತ್ತೆ. ಯಾಕೆಂತಂದ್ರೆ ಇವಳು ಎಲ್ಲಾ ಪಾರ್ಟ್ಸ್ ಗಳಿಗೂ ಕಂಚನ್ನ ಮಿಕ್ಸ್ ಮಾಡ್ತಿದ್ಲಲ್ಲ ಅದಕ್ಕೆ. ಆದ್ರೂ ಕೂಡ ಗರಾಕ ಇವಳ ಮೇಲೆ ಅಟ್ಯಾಕ್ ಮಾಡ್ತಾ ಪ್ರೋಟೋನ್ ಪ್ಯಾಕ್ ಅನ್ನ ಫ್ರೀಸ್ ಆಗೋ ರೀತಿ ಮಾಡಿ ಇವಳ ಆತ್ಮನ ತಗೊಳ್ಳೋದಕ್ಕೆ ನೋಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಅಲ್ಲಿಗೆ ಮೆಲೋಡಿ ಬಂದು ಬೆಂಕಿನ ಹಚ್ತಾಳೆ. ಆಗ ನದೀಮ ಬೆಂಕಿನ ಯೂಸ್ ಮಾಡ್ಕೊಂಡು ಗರಾಕ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಇದರಿಂದ ಫ್ರೀಸ್ ಆಗಿದ್ದವರೆಲ್ಲ ಬಿಡುಗಡೆ ಆಗ್ತಿರ್ತಾರೆ. ಫೀಬಿ ಮತ್ತೊಂದ್ಸಲ ಗರಾಕ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಆಗ ಇವಳ ಫ್ಯಾಮಿಲಿ ಅವರೆಲ್ಲ ಇವಳಿಗೆ ಸಹಾಯ ಮಾಡ್ತಿರ್ತಾರೆ. ಇದರಿಂದ ಲೋಗನ್ ಗರಾಕನ ಹಿಡಿಯೋದಕ್ಕೆ ನೋಡ್ತಿರ್ಬೇಕಾದ್ರೆ ಅದು ಡ್ರೋನ್ ಅನ್ನೇ ನಾಶ ಮಾಡ್ಬಿಡುತ್ತೆ.
ಆದ್ರಿಂದ ರೇ ಹಾಗೆ ಅವನ ಟೀಮ್ನವರು ಕಂಟೈನ್ಮೆಂಟ್ ಯೂನಿಟ್ ಹತ್ರ ಬರ್ತಾರೆ ಇದನ್ನ ಆನ್ ಮಾಡೋದಕ್ಕೆ ಅಂತ. ಯಾಕೆಂತಂದ್ರೆ ಇದನ್ನ ಆನ್ ಮಾಡಿದ್ರೆ ಕಂಟೈನ್ಮೆಂಟ್ ಯೂನಿಟ್ ಅದಾಗದೇನೆ ರಿಪೇರ್ ಆಗಿ ಇಲ್ಲಿರುವಂತ ಗರಾಕನ ಒಳಗಡೆ ಎಳ್ಕೊಳ್ಳುತ್ತೆ ಅಂತ. ಇವರು ಅದನ್ನ ತುಂಬಾ ಕಷ್ಟಪಟ್ಟು ಆನ್ ಮಾಡ್ತಿದ್ದಂಗೆನೆ ಅಷ್ಟು ಪವರ್ಫುಲ್ ಆಗಿದ್ದಂತ ಗರಾಕನ ಕಂಟೈನ್ಮೆಂಟ್ ಯೂನಿಟ್ ಒಳಗಡೆ ಎಳ್ಕೊಬಿಡುತ್ತೆ. ಹಾಗೆ ಇದು ಅದಾಗದೇನೆ ರಿಪೇರ್ ಕೂಡ ಆಗಿರುತ್ತೆ. ಗರಾಕನ ವಿರುದ್ಧ ವಿನ್ ಆಗಿರೋದಕ್ಕೆ ಎಲ್ಲರೂ ತುಂಬಾನೇ ಸಂತೋಷ ಪಡ್ತಿರ್ತಾರೆ. ಆಗ ನಮ್ಗೆ ತೋರಿಸ್ತಾರೆ ಕೊನೆಗೂನು ಮೆಲೋಡಿ ಸ್ವರ್ಗಕ್ಕೆ ಹೋಗ್ತಿರ್ತಾಳೆ. ಫೀಬಿ ಕೂಡ ಅವಳಿಗೆ ಗುಡ್ ಬೈ ಹೇಳ್ತಾಳೆ. ಹಾಗೆ ಫ್ರೀಸ್ ಆಗಿದ್ದಂತ ಸಿಟಿ ಎಲ್ಲ ನಾರ್ಮಲ್ ಸ್ಥಿತಿಗೆ ಬರುತ್ತೆ. ಇವರೆಲ್ಲರೂ ಹೊರಗಡೆ ಬಂದು ನೋಡಿದ್ರೆ ಸಿಟಿಯಲ್ಲಿರುವಂತ ಜನರೆಲ್ಲರೂ ಇಲ್ಲಿಗೆ ಬಂದು ಇವರಿಗೆ ಸಪೋರ್ಟ್ ಮಾಡ್ತಿರ್ತಾರೆ ಈ ಸಿಟಿನ ಕಾಪಾಡಿರೋದಕ್ಕೆ. ಇದರಿಂದ ಮೇಯರ್ ಕೂಡ ಇವರಿಗೆ ಏನು ಮಾಡೋದಕ್ಕಾಗೋದಿಲ್ಲ. ಮತ್ತೊಂದ್ಸಲ ಗೋಸ್ಟ್ ಬಸ್ಟರ್ಸ್ ಗಳ ಟೀಮ್ಗೆ ಪರ್ಮಿಷನ್ ನ ಕೊಡ್ಲೇಬೇಕಾಗುತ್ತೆ. ಹಾಗೆ ಟಿವಿ ಚಾನೆಲ್ಸ್ ಗಳು ನದೀಮ್ ನ ಇಂಟರ್ವ್ಯೂ ತಗೋತಿರ್ತಾರೆ. ಕೊನೆಯದಾಗಿ ಎಲ್ಲದರಲ್ಲೂ ತನ್ನ ಜೊತೆನೆ ಇದ್ದಿದ್ರಿಂದ ಫೀಬಿ ಗ್ಯಾರಿನ ಡ್ಯಾಡ್ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಗ್ಯಾರಿಗಂತೂ ತುಂಬಾನೇ ಸಂತೋಷ ಆಗೋಗುತ್ತೆ. ನಂತರ ಇವರೆಲ್ಲ ಮತ್ತೊಂದ್ಸಲ ಸಿಟಿಯಲ್ಲಿ ಓಡಾಡ್ತಿರುವಂತ ಗೋಸ್ಟ್ ಗಳನ್ನ ಹಿಡಿಯೋದಕ್ಕೆ ಅಂತ ಹೋಗ್ತಾರೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಹಾಗೆ ನನ್ ಕಡೆಯಿಂದ ನಿಮ್ಮೆಲ್ರಿಗೂ ಒಂದು ಕ್ವಶನ್, ಫೀಬಿ ಏನಕ್ಕೆ ಅವಳ ಪ್ರೋಟೋನ್ ಪ್ಯಾಕ್ ನಲ್ಲಿ ಕಂಚನ ಮಿಕ್ಸ್ ಮಾಡಿದ್ಲು ಅಂತ ನಮ್ಗೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಸರಿ, ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಮಿಸ್ಟರ್ ಎಕ್ಸ್ಪ್ಲೈನರ್ ಕನ್ನಡ.